ಒಂದಲ್ಲ ಎರಡಲ್ಲ 4 ದಿನಗಳಿಂದ ಕಾಡಾನೆ ಶಿವನ ಸಮುದ್ರದ ಕೆನಾಲ್ಗೆ ಬಿದ್ದು ನರಳಾಡ್ತಾ ಇತ್ತು. ನಾಲೆಗೆ ಬಿದ್ದ ಆನೆಯನ್ನ ರಕ್ಷಣೆ ಮಾಡದೆ ಅರಣ್ಯ ಇಲಾಖೆಯವರು ಅದರ ಪಾಡಿಗೆ ಅದು ಹೋಗುತ್ತೆ ಅಂತ ಸುಮ್ಮನಿದ್ರು. ಆದ್ರೆ ಗಜರಾಜನ ಕಷ್ಟ ನೋಡಿದ್ದ ನರಳಾಟ ಚಿತ್ರಹಿಂಸೆಯನ್ನ ನಿಮ್ಮ ನ್ಯೂಸ್ 18 ವರದಿ ಮಾಡಿತ್ತು. ಈಗ ಗಜರಾಜನನ್ನ ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ. ಶಿವನ ಸಮುದ್ರದ ನಾಲೆಗೆ ಬಿದ್ದು 4 ದಿನಗಳಿಂದ ಕಾಡಾನೆ ಒದ್ದಾಟ. ಮೈ ಮರೆತು ಮಲಗಿದ್ದ ಅರಣ್ಯ ಇಲಾಖೆ. ನ್ಯೂಸ್ 18 ವರದಿ ಬಳಿಕ ರಕ್ಷಣಾ ಕಾರ್ಯ. ಖಾಸಗಿ ವಿದ್ಯುತ್ ಉತ್ಪಾದನಾ ಕೆನಾಲ್ಗೆ ಕಾಡಾನೆ ಒಂದು ಬಿದ್ದಿದೆ. ಮಂಡ್ಯದ ಮಳವಡಿಯ ಬ್ಲಫ್ ಬಳಿ ನಡೆದಂತಹ ಘಟನೆ ಇದು. 4 ದಿನದಿಂದ ಕೆನಾಲ್ನಲ್ಲಿ ಒದ್ದಾಡ್ತಿದ್ದಾನೆ ಗಜರಾಜ. ವಿಚಾರ ತಿಳಿದ್ರೂ ಅರಣ್ಯ ಇಲಾಖೆ ಆನೆ ಮೇಲೆತ್ತುವಂತಹ ಕೆಲಸವನ್ನ ನಡೆಸೇ ಇಲ್ಲ. ಯಾಕೆ ಅರಣ್ಯ ಇಲಾಖೆಯವರು ನಿರ್ಲಕ್ಷ್ಯ ಮಾಡಿದ್ರು? ಯಾಕೆ ಅಷ್ಟೊಂದು ಬೇಜವಾಬ್ದಾರಿ ಅಂತೆ? ಭಾನುವಾರ ಬೆಳಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಭಾನುವಾರ ಆಗಿದ್ರಿಂದ ಅಧಿಕಾರಿಗಳು ಯಾರು ಕೂಡ ರೆಸ್ಕ್ಯೂ ಮಾಡೋ ಕೆಲಸಕ್ಕೆ ಹೋಗಿಲ್ಲ. ನ್ಯೂಸ್ 18 ಕನ್ನಡದಲ್ಲಿ ನಾನ್ ಸ್ಟಾಪ್ ಕವರೇಜ್. ಕೆನಾಲ್ಗೆ ಬಿದ್ದಿರುವ ಆನೆ ಮೇಲೆತ್ತುವ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಪ್ರೊಸೀಜರ್ ಎಲ್ಲ ಏನ್ ಮಾಡಬೇಕು ಅಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸಬಹುದು, ಅಧಿಕಾರಿಗಳು ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ, ಕ್ರೇನ್ ಕೂಡ ಸಹ ಇಲ್ಲೇ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆನೆಗೆ ಒಂದು ಅರವಳಿಕೆ ಚುಚ್ಚುಮದ್ದನ್ನ ಸಹ ಕೊಡ್ತಾರೆ. ಬೆಲ್ಟ್ ಅನ್ನ ಹಾಕಿ ಕಂಟೈನರ್ ಮೇಲೆ ಮಲಗಿಸ್ತಾರೆ ಆನೆಯನ್ನ. ಆ ನಂತರ ಕ್ರೇನ್ ಮೂಲಕ ಮೇಲಕ್ಕೆತ್ತುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಆಪರೇಷನ್ ಗಜರಾಜ. ನ್ಯೂಸ್ 18 ಮೆಗಾ ಕವರೇಜ್. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರದ ಬಳಿ ಖಾಸಗಿ ಪವರ್ ಪ್ಲಾಂಟ್ ಒಳಗೆ ನುಗ್ಗಿದ್ದ ಕಾಡಾನೆ 20 ಅಡಿ ಆಳಕ್ಕೆ ಬಿದ್ದು ಮೂಕರೋಧನೆ ಮಾಡಿತ್ತು. ಆನೆ ರಕ್ಷಣೆಗೆ ಯಾರೊಬ್ಬರೂ ಮುಂದಾಗಿರಲಿಲ್ಲ. ಆನೆ ಬದುಕಿ ಉಳಿಯುತ್ತೋ ಇಲ್ವೋ ಅಂತ ಸ್ಥಳೀಯರು ಮಾತನಾಡ್ತಿದ್ರು. ಆಗ ನ್ಯೂಸ್ 18 ಅಖಾಡಕ್ಕೆ ಎಳೆದಿದ್ರಿಂದ ಮೂಕ ಜೀವಿಯ ಪ್ರಾಣ ಉಳಿದಿದೆ. ಕಳೆದ ಶನಿವಾರ ಆಯಾ ತಪ್ಪಿ 20 ಅಡಿಯ ಆಳಕ್ಕೆ ಬಿದ್ದ ಕಾಡಾನೆ ಅಲ್ಲೇ ನೆರಳಾಡ್ತಿತ್ತು. ಅರಣ್ಯ ಇಲಾಖೆಯಾಗಲಿ ವಿದ್ಯುತ್ ಉತ್ಪಾದನಾ ಘಟಕದ ಅಧಿಕಾರಿಗಳಾಗಲಿ ತಲೆ ಕೆಡಿಸಿಕೊಂಡಿರಲಿಲ್ಲ. ನ್ಯೂಸ್ 18 ನಿರಂತರ ವರದಿ ಪ್ರಸಾರ ಮಾಡಿದ ಬಳಿಕ ಅಲರ್ಟ್ ಆದ ಅಧಿಕಾರಿಗಳು ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ರು. ನಿನ್ನೆ ಬೆಳಗ್ಗೆ 9 ಗಂಟೆ ಸುಮಾರಿಗೆ ಅಖಾಡಕ್ಕಿಳಿದ ಅರಣ್ಯ ಅಧಿಕಾರಿಗಳು 3 ಕ್ರೇನ್ ಮೂಲಕ ಆನೆ ಮೇಲೆತ್ತುವ ಕಾರ್ಯಾಚರಣೆ ಶುರು ಮಾಡಿದ್ರು. ಅರವಳಿಕೆ ಮದ್ದು ನೀಡಿದ ಆನೆಯನ್ನ ಮೇಲೆತ್ತಿ ಲಾರಿಗೆ ಶಿಫ್ಟ್ ಮಾಡಿದ್ರು. ಇದು ತುಂಬಾ ಹೈಲಿ ರಿಸ್ಕಿ ಅನೆಸ್ಥೀಶಿಯಾ ಮಾಡ್ತಿರೋದು ನಾವು ಈ ಟೆರೈನ್ ಅಲ್ಲಿ. ಮತ್ತೆ ಈ ವಾಟರ್ ಬಾಡಿಲಿ ನಾವು ಆನೆನೇ ಹಿಡಿಯಕ್ಕಾಗಲ್ಲ. ಬಟ್ ಸ್ಟಿಲ್ ವಿ ಹ್ಯಾವ್ ಪ್ಲಾನ್ಡ್ ಸೋ ಮೆನಿ ಥಿಂಗ್ಸ್ ಅಂಡ್ ಸೀನಿಯರ್ ಡಾಕ್ಟರ್ಸ್ ಇರ್ಬೋದು, ಸೌತ್ ಆಫ್ರಿಕಾದಿಂದ ನಮ್ಮ ಸೀನಿಯರ್ ಡಾಕ್ಟರ್ಸ್. ಆನೆಗೆ ಈಗ ಸದ್ಯಕ್ಕೆ ಆನೆಗೆ ತೊಂದರೆ ಏನಿಲ್ಲ. ಸೊ ಮೈನ್ ಏನಪ್ಪಾ ಅಂದ್ರೆ ಕಾಲಲ್ಲಿ ಮಾತ್ರ ಅದು ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಈಚೆಗೆ ಬಂತು ಅಂದ ತಕ್ಷಣ, ಬಿಸಿಲು ಬಂದ ತಕ್ಷಣ ಸರಿ ಹೋಗುತ್ತೆ. ಅದನ್ನ ಬಿಟ್ರೆ ಹೆಲ್ತ್ ಇಶ್ಯೂ ಏನಿಲ್ಲ. ನಾನು ಇದು DCF ಡಾಕ್ಟರ್ಸ್ ಮತ್ತೆ ವೈಲ್ಡ್ ಲೈಫ್ DCF ಮತ್ತೆ ಒಂದು ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂತಿದೆ, ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಅವರು ಕಂಟೈನರ್ ಕೂಡ ಕಳಿಸಿದ್ರು ಸಮಯಕ್ಕೆ ಸರಿಯಾಗಿ. ಸೊ ಎಲ್ಲ ಒಂದು ಕೋಆರ್ಡಿನೇಷನ್ ಅಲ್ಲಿ ಇದು ಸಕ್ಸಸ್ ಆಗಿದೆ. ಆನೆಯನ್ನ ಲಾರಿಯಲ್ಲಿ ಶಿಫ್ಟ್ ಮಾಡಿ ಕಾಡಿಗೆ ಸಾಗಿಸಲಾಯಿತು. ಅಲ್ಲಿ ಚಿಕಿತ್ಸೆ ನೀಡಿದ ವೈದ್ಯರ ತಂಡ ಆನೆಯನ್ನ ಕಾಡಿಗೆ ಬಿಟ್ಟು ಬಂದ್ರು. 4 ದಿನಗಳಿಂದ ನಿತ್ರಾಣಗೊಂಡಿರುವ ಆನೆಯ ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿ ನಿಗಾ ವಹಿಸಲಿದ್ದಾರೆ ಎನ್ನಲಾಗಿತ್ತು. ನಮ್ಮ ಡಾಕ್ಟರ್ಸ್ ಅಂಡ್ ಟೀಮ್ಸ್ ಮತ್ತು ನಾವು ಕೂಡ ಮತ್ತು ಅಧಿಕಾರಿಗಳು ಕೂಡ ನಮಗೆ ಅದರಿಂದ ನಮಗೆ ನಿರಂತರ ಮಾರ್ಗದರ್ಶನ ಮಾಡಿದ್ದಾರೆ. ನಾವು ಒಟ್ಟಾರೆ ನಮ್ಮ ಹಿರಿಯಾಧಿಕಾರಿಗಳು ಮತ್ತು ಏನು ಸ್ಥಳದಲ್ಲಿ ಟೆಕ್ನಿಕಲ್ ಕಮಿಟಿ ಯಾವ ರೀತಿ ಅವ್ರು ಆಪರೇಟ್ ಮಾಡಿದ್ರು ನಿಜವಾಗ್ಲೂ ಅವರಿಗೆ ನಾನು ಇವತ್ತು ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದಿಸ್ತೀನಿ. ಆನೆ ಬಿದ್ದು 3 ದಿನ ಆದ್ರೂ ಯಾರಿಗೂ ಕಂಡಿರಲಿಲ್ವಾ? ಖಾಸಗಿ ಕಂಪನಿ ಆಗಿದ್ದ ಕಾರಣಕ್ಕೆ ಆನೆ ಬಿದ್ದಿದ್ದನ್ನ ಮುಚ್ಚಿಟ್ಟಿದ್ರ. ಸರ್ಕಾರ ಹಾಗೂ ಅರಣ್ಯ ಇಲಾಖೆ ಗಮನಕ್ಕೆ ತರೋದಕ್ಕೂ ವಿಳಂಬ ಮಾಡಲಾಯಿತಾ? ನ್ಯೂಸ್ 18 ಎಚ್ಚರಿಸುವ ತನಕ ಅರಣ್ಯ ಇಲಾಖೆ ಕಣ್ಮುಚ್ಚಿ ಕುಳಿತಿತ್ತ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಪ್ರಾಥಮಿಕ ಚಿಕಿತ್ಸೆ ನೀಡಿ ಅರಣ್ಯಕ್ಕೆ ಬಿಟ್ಟ ವೈದ್ಯರು ಡ್ರೋನ್ ಮೂಲಕ ಆನೆ ಚಲನವಲನದ ಮೇಲೆ ನಿಗಾ ವಹಿಸುತ್ತೇವೆ ಎಂದಿದ್ರು. ಆದರೆ ಕಾಡಿನಲ್ಲಿ 2 ಡ್ರೋನ್ ಹಾಳಾಗಿದ್ರಿಂದ ಅರಣ್ಯ ಸಿಬ್ಬಂದಿ ವಾಪಸ್ಸಾಗಿದ್ದಾರೆ ಎನ್ನಲಾಗಿದೆ. ಆದರೆ ಅರವಳಿಕೆ ನೀಡಿದ ಬಳಿಕ ಆನೆಗೆ ಪ್ರಜ್ಞೆ ಬಂದು ಆಹಾರ ಸೇವಿಸುವ ತನಕ ಅರಣ್ಯ ಸಿಬ್ಬಂದಿ ನೋಡಿಕೊಳ್ಳಬೇಕಿತ್ತು. 2 ಡೋಸ್ ಅರವಳಿಕೆ ಮದ್ದು ನೀಡಿದ್ರಿಂದ ಕಾಲುಗಳು ಸೊಂಡಿಲು ಮರಗಟ್ಟಿದ್ದವು. ಆಗಲೇ ಕಾಡಿಗೆ ಬಿಟ್ಟಿದ್ದು ತಪ್ಪಲ್ವೇ?
ಅನ್ನೋ ಪ್ರಶ್ನೆ ಎದುರಾಗಿದೆ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ.